ನಂದಗೋಕುಲನು ಒಂಥರ ಅಮ್ಮನ ಆಸೆನೆ ಅನ್ಕೋಬಹುದು. ಅವರು ನಂದಗೋಕುಲ ಯಾವಾಗ್ಲೂ ಫಾಲೋ ಮಾಡ್ತಿದ್ರು. ಸೊ ಮಾಧವನ್ಗೆ ಹೆಣ್ಣು ನೋಡೋದು ಎಪಿಸೋಡ್ ಸ್ಟಾರ್ಟ್ ಆಗಿದೆ. ಅಮ್ಮ ಅವತ್ತು ಎಪಿಸೋಡ್ ನೋಡ್ಬೇಕಾದ್ರೆ ಅನ್ಕೊಂಡಿದ್ದಾರೆ, ನಾನು ಆಡಿಷನ್ಸ್ ಅವಾಗ ಮಾಡ್ತಾ ಇರ್ತಿದ್ದೆ, ಲುಕ್ ಟೆಸ್ಟ್ಗಳೆಲ್ಲ. ಮದ್ವೆ ಆದ್ಮೇಲೆ ನಂಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗೋಯ್ತು. ಬಿಡು, ಇಷ್ಟು ವರ್ಷನೇ ಆಗಿಲ್ಲ, ಇನ್ನೇನ್ ವರ್ಕ್ ಆಗತ್ತೆ ಅನ್ನೋ ತರ ನನ್ ಮೈಂಡ್ ಸೆಟ್ ಬಂದ್ಬಿಟ್ಟಿತ್ತು. ಸೊ ಆಮೇಲೆ ಅಮ್ಮ ಬಿಡ್ತಿರ್ಲಿಲ್ಲ, ಯಾಕೆ ನೀನ್ ಹಂಗ ಅನ್ಕೊಂತ್ಯಾ, ಮಾಡು ಅಂತ. ಅದ್ರ ಜೊತೆಗೆ ನನ್ನ ಹಸ್ಬೆಂಡು ಅವನು, ಯಾಕೆ ನೀನು ಬೇಡ ಅಂತ್ಯಾ, ನೀನ್ ಮಾಡು, ನೀನ್ ಇಷ್ಟು ವರ್ಷ ಕಷ್ಟಪಟ್ಟಿದ್ಯಾ, ಬಿಡ್ಬೇಡ, ನಾನ್ ಸಪೋರ್ಟ್ ಮಾಡ್ತೀನಿ ನಿಂಗೆ, ನೀನ್ ಮಾಡು ಅಂತ. ಆಡಿಷನ್ಸ್ ಯಾವ್ದಾದ್ರು ಇದೆ, ಲುಕ್ ಟೆಸ್ಟ್ ಇದೆ ಅಂತ ಇನ್ಸ್ಟಾಗ್ರಾಮಲ್ಲಿ ಬಂದರೆ ಫಾರ್ವರ್ಡ್ ಮಾಡೋದು, ನೀನು ಹೋಗ್ತೀಯಾ ಅಂತ. ಅವನು ನನಗೆ ಕರ್ಕೊಂಡು ಹೋಗಿ 2 hours 3 hours ಅವರ್ಸ್ ಬಿಡಿ, ಡೇಸ್ ಎಲ್ಲ ಸ್ಪೆಂಡ್ ಮಾಡಿದನು ನನಗೋಸ್ಕರ. ಆಡಿಷನ್ಸ್ ಕರ್ಕೊಂಡು ಹೋದೆ, ಕಾಯ್ತಾನೆ ಅವನು, ನಿನಗೆ ಓಕೆನಾ, ನಿನಗೆ ಇಷ್ಟ ಇದೆಯಾ, ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಸೊ ಅಮ್ಮ ಮತ್ತೆ ನನ್ನ ಗಂಡ ಅವನು ಫೋರ್ಸ್ ಮಾಡಿ ಇಬ್ರು ಮಾಡು ಮಾಡು ಅಂತ ಅಂದಿದ್ದಕ್ಕೆ ನಾನು ಮತ್ತೆ ಸ್ಟಾರ್ಟ್ ಮಾಡಿದೆ ಲುಕ್ ಟೆಸ್ಟ್ಗಳು ಕೊಡೋಕ್ಕೆ ಎಲ್ಲ. ಅಮ್ಮ ಕುತ್ಕೊಂಡು, ಅಯ್ಯೋ ಮಾಧವಂಗೆ ಹೆಣ್ಣು ಹುಡುಕ್ತಿದ್ದಾರೆ, ಆ ಹುಡುಗಿ ಕ್ಯಾರೆಕ್ಟರ್ ನನ್ನ ಮಗಳಿಗೆ ಸಿಗ್ಬಾರ್ದಾ ಅಂತ ಅನ್ಕೊಂಡ್ರಂತೆ. ಅನ್ಕೊಂಡು ದೇವರ ಫೋಟೋ ನೋಡ್ಬಿಟ್ಟು ವೆಂಕಟೇಶ್ವರ ಹತ್ರ ನನ್ನ ಮಗಳಿಗೆ ಆಪರ್ಚುನಿಟಿ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಅನ್ಕೊಂಡು ಅವರೇ ಸುಮ್ಮನೆ ಆಗ್ಬಿಟ್ಟಿದ್ದಾರೆ. ಅವ್ರು ಹಂಗ ಅನ್ಕೊಂಡು 2 ದಿನಕ್ಕೆ ನಂಗೆ ಆಡಿಷನ್ ಕಾಲ್ ಬಂದಿದೆ, ಈ ತರ ಒಂದ್ ಕ್ಯಾರೆಕ್ಟರ್ ಇದೆ ಬನ್ನಿ ಅಂತ. ಫೋನ್ ಮಾಡ್ಬಿಟ್ಟು ಅಮ್ಮಂಗೆ ಹೇಳ್ದೆ, ಅಮ್ಮ ಈ ತರ ನಂದಗೋಕುಲ ಕರಿತಿದ್ದಾರೆ. ಏನ್ ಹೇಳ್ತಿದ್ಯಾ ನೀನು, ನಿಜವಾಗ್ಲೂ ಕರಿತಿದ್ದಾರೆ, ಹೋಗ್ಬೇಕು ಅಮ್ಮ ನಾಳೆ ಅಂತ. ನಿನ್ನೆ ರಾತ್ರಿ ಅನ್ಕೊಂಡೆ ಕಣೆ, ನನ್ನ ಮಗಳಿಗೆ ಸಿಗ್ಬಾರ್ದ ಇದು ಅಂತ, ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ, ಹೋಗು ನೋಡೋಣ ಅಂತ ಅಂದ್ರು. ಅದು ಹೋದೆ, ಆ ಕ್ಯಾರೆಕ್ಟರ್ ಆಯ್ತು. ಅಮ್ಮಂಗೆ ಎಷ್ಟು ಖುಷಿ ಆಯ್ತು ಅಂದ್ರೆ, ನಿಜವಾಗ್ಲೂ ನಾನು ಅನ್ಕೊಂಡಿದ್ದಕ್ಕೆ ಸಿಕ್ಬಿಡ್ತಾ ಆ ತರ ಎಲ್ಲ ಅವ್ರಿಗೆ ಖುಷಿ. ನನ್ಗನ್ಸುತ್ತೆ ಕೆಲವರು ಹೇಳ್ತಾರೆ ಮ್ಯಾನಿಫೆಸ್ಟೇಷನ್ ಎಲ್ಲ ವರ್ಕ್ ಆಗಲ್ಲ, ಅಥವಾ ನಾವು ಯಾವತ್ತೂ ಅನ್ಕೊಂಡಿದ್ದಾಗಲ್ಲ ಅಂತ. ಅನ್ಕೋಬೇಕು, ಒಂದ್ ಮೂಮೆಂಟ್ ಅದಾಗೇ ಬಿಡುತ್ತೆ, ಅನ್ಕೋಬೇಕು, ಆಗುತ್ತೆ. ಅಂದ್ರೆ ನಾವು ಒಳ್ಳೆ ಮನ್ಸಿಂದ ಪಾಸಿಟಿವ್ ಥಾಟ್ಸ್ ಇಂದ ಅನ್ಕೊಂಡ್ರೆ ಅದು ವರ್ಕ್ ಆಗತ್ತೆ. ಆಮೇಲೆ ನನ್ನ ಫ್ರೆಂಡು ಅಷ್ಟೇ, ಹೋಗರ್ಪಿ ಆಗತ್ತೆ, ತಲೆಗೆ ಬಿಡ ಎಷ್ಟೊಂದು ಮಾಡಿದೀನಿ, ಇದಾಗಂತೋ ಇಲ್ವೋ ಅಂತಾನೆ ಅನ್ಕೊಂಡೇ ಹೋದೆ ನಾನು. ಬಟ್ ಅವಳು ಹಂಗೆ ಅನ್ಕೊಂಡು ಹೋಗ್ಬೇಡ, ಮಾಡು, ಪಾಸಿಟಿವ್ ಆಗಿ ಮಾಡು ಅಂತ. ಅದು ಇವತ್ತು ಬಂದು ಇಲ್ಲಿವರೆಗೂ ನಿಂತಿದೆ. ಮ್ಯಾಜಿಕಲ್ ನನ್ಗಿದು. ಅಂದ್ರೆ ನಿಮ್ಗೆ ಇಷ್ಟು ವರ್ಷದ ಜರ್ನಿನಲ್ಲಿ ಗುರ್ತಿಸ್ಕೊಳಕ್ ಆಗದೆ ಇರೋಂತ ಪಾತ್ರ ಸಿಕ್ಕಿಲ್ಲ ಅನ್ನೋ ಬೇಜಾರ್ಗೆ ನೀವು ಆಕ್ಟಿಂಗ್ ಬೇಡ ಅಂತ ಹಿಂದೆ ಸರ್ದಿದ್ರಾ? ಅಂದ್ರೆ ನಂಗೆ ಇಂಟ್ರೆಸ್ಟ್ ಹೋಗ್ಬಿಡ್ತು. ನನ್ ಕೆಲ್ಸ ಮಾಡ್ತಾನೆ ಇದೀನಿ ಅದ್ ಅನ್ಸ್ಬಿಡುತ್ತೆ. ಆಬ್ವಿಯಸ್ ಆಗಿ ಎಷ್ಟು ಕೆಲಸ ಮಾಡಿದ್ರು ಒಂದ್ ರೆಕಗ್ನಿಷನ್ ಸಿಕ್ಕಿಲ್ಲ ಅಂತ ಅಂದಾಗ ಅದ್ ಅನ್ಸ್ಬಿಡುತ್ತೆ. ಕ್ಯಾರೆಕ್ಟರ್ಗಳು ಸಿಕ್ಕಿದೆ, ಪಾತ್ರಗಳು ಬೇರೆ ಬೇರೆ ಮಾಡಿದೀನಿ, ರೆಕಗ್ನಿಷನ್ ಇಲ್ಲ. ಆಬ್ವಿಯಸ್ಲಿ ಅಂದ್ರೆ ಇದು ನನಗಲ್ವೇನೋ, ನನಗೆ ಈ ಫೀಲ್ಡ್ ಆಗ್ಬರಲ್ಲ, ಅಥವಾ ನನ್ಗೆ ಈ ಕೆಲಸ ಆಗ್ಬರಲ್ಲ, ನಾನು ಬೇರೆ ಕೆಲಸ ಎಲ್ಲ ಹುಡ್ಕಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ, ಬೇರೆ ಏನಾದ್ರು ಮಾಡ್ಬಿಡೋಣ ಅಂತ ಅನ್ಕೊಂಡಿದ್ದೆ. ಮತ್ತೆ ಅದು ಎಷ್ಟು ಸತಿ ನಾನು ಬೇಡ ಅಂತ ನಾನೇ ಬಿಟ್ಟು ಹೋದಾಗ್ಲೂ ನನಗೆ ಆಡಿಷನ್ಸ್ ಬಂದ್ಬಿಡೋದು. ನಾನು ಜೀ ಕನ್ನಡಲ್ಲೂ ಒಂದು ಸೀರಿಯಲ್ ವರ್ಕ್ ಮಾಡ್ತಾ ಇದ್ದೀನಿ, ಸತ್ಯ. ಸೊ ಆವಾಗ ನನಗೆ ಮತ್ತೆ ಅನ್ಸಕ್ ಸ್ಟಾರ್ಟ್ ಆಯ್ತು, ಓ ಇಲ್ಲ, ನನ್ಗೆ ಋಣ ಇಲ್ಲೇ ಇದೆ ಅನ್ಸತ್ತೆ, ನಾನೇ ಬಿಟ್ಟು ಹೋಗ್ತೀನಿ ಅಂತ ಹೋದ್ರು. ಮತ್ತೆ ಆತರ ನಾನು ಬಿಟ್ಟು ಹೋಗ್ತೀನಿ ಅಂತ ಫರ್ಮ್ ಆಗಿ ಡಿಸೈಡ್ ಮಾಡಿದಾಗ ನಂಗೆ ಆಡಿಷನ್ಸ್ಗಳು ಬರೋದು, ಆಫರ್ಗಳು. ನನಗೆ ಅನ್ಸೋದು, ಓಕೆ ಇಲ್ಲ, ಇದು ನನ್ಗೋಸ್ಕರನೇ ಇದೆ, ನಾನು ಇಲ್ಲೇ ಏನಾದ್ರು ಮಾಡ್ಬೇಕು ಅಂತ ನಂಗೆ ವಾಪಸ್ ಅನ್ಸಿ ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅಂತಂದ್ರೆ ಇಷ್ಟು ಪಾತ್ರಗಳು ಮಾಡ್ಬೇಕಾದ್ರು ಯಾಕೆ ರೆಕಗ್ನೈಸ್ ಸಿಗ್ತಾ ಇರ್ಲಿಲ್ಲ ಅಂತ ಏನಾದ್ರು ಅನ್ಸ್ತಾ? ಎಲ್ಲಿ ಮಿಸ್ಟೇಕ್ ಆಗ್ತಾ ಇತ್ತು ಗೊತ್ತಿಲ್ಲ. ಬಟ್ ಇವಾಗ ಅನ್ಸುತ್ತೆ, ಯಾವಾಗ ಯಾರಿಗೆ ಏನ್ ಬೇಕಾದ್ರೂ ಆಗ್ಬೋದು. ಸೋಷಿಯಲ್ ಮೀಡಿಯಾ ಇವಾಗ ಹಂಗ ಆಗ್ಬಿಟ್ಟಿದೆ. ರಿಯಲ್ ಟ್ಯಾಲೆಂಟ್ಸ್ಗಳು ಎಷ್ಟೊಂದ್ ಜನ ಇದ್ದಾರೆ. ಅಂದ್ರೆ ನಮ್ಗೇನೆ ಆರ್ಟಿಸ್ಟ್ ಆಗಿ ಜೆಲಸ್ ಆಗುತ್ತೆ, ಏನ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದಾರೆ ಇವರು ಅಂತೆಲ್ಲ ಅನ್ಸುತ್ತೆ. ಅಂತವ್ರಿಗೆ ಆಪರ್ಚುನಿಟಿನೇ ಇರಲ್ಲ. ಎಲ್ಲಿಗೆ ಹೋಗ್ತಿದೆ, ಏನಾಗ್ತಿದೆ ಏನೂ ಗೊತ್ತಾಗಲ್ಲ ಇವಾಗ. ಅದ್ರಲ್ಲಿ ಡೌಟೇ ಇಲ್ಲ ಇವಾಗ ಅನ್ಸುತ್ತೆ. ಯಾರು ದೊಡ್ಡ ಸ್ಟಾರ್ ಆದ್ರೇನು ಏನೂ ಡೌಟ್ ಇಲ್ಲ. ಅದೇ ಅಂದ್ರೆ ಪ್ರತಿಭೆಗಿಂತ ನೀನ್ ಎಷ್ಟು ಫಾಲೋವರ್ಸ್ ನ ಹೊಂದಿದೀಯಾ, ನೀ ಎಷ್ಟು ಫೇಮಸ್ ಆಗಿದೀಯಾ ಅಷ್ಟೇ. ಅದು ತುಂಬಾ ಮ್ಯಾಟರ್ ಆಗತ್ತೆ ಇವಾಗ. ಅಂದ್ರೆ ಇವಾಗ ಒಳ್ಳೇದೇನೋ ಮಾಡ್ತಿದೀವಿ ಅಥವಾ ಕರೆಕ್ಟಾಗಿ ಏನೋ ಮಾಡ್ತಿದೀವಿ ಅಂತ ಅಂದಾಗ, ಫಾರ್ ಎಕ್ಸಾಂಪಲ್ ನಾನೇ ತಗೊಳ್ಳಿ, ಈಗ ನಾನು ಮಾಡ್ತಿರೋದು ಒಂದು ಕ್ಯಾರೆಕ್ಟರು. ಇವಾಗ ಜನರಲ್ ಆಗಿ ಥಿಂಕ್ ಮಾಡಿದ್ರೆ ನನ್ನ ಪಾತ್ರ ಅದು ಹೆಂಗ್ ಡಿಸೈನ್ ಆಗಿದೆ ನಾನು ಹಂಗೆ ಮಾಡ್ಕೊಂಡು ಹೋಗ್ತಿದ್ದೀನಿ. ನೀವು ಬಂದು ನನಗೆ ಕಮೆಂಟ್ ಹಾಕ್ತೀರಾ,
ಅಲ್ವಾ ಅಲ್ವಾ. ನಾನು ಮೊನ್ನೆ ಆಗೋ ಒಂದು ನನ್ನ ಪರ್ಸನಲ್ ವಿಡಿಯೋಗೆ ಕಮೆಂಟ್ ಹಾಕಿದ್ರು. ನಾನು ಯೂಶಲಿ ಗೆಟ್ ರೆಡಿ ವಿತ್ ಮೀ ವಿಡಿಯೋಸ್ ಎಲ್ಲ ಮಾಡ್ತೀನಿ, ನನಗೆ ಇಷ್ಟ, ನನಗೆ ಖುಷಿ ಕೊಡುತ್ತೆ, ನಾನು ಮಾಡ್ತೀನಿ. ಕೆಲವ್ರಿಗೆ ಇಷ್ಟ ಆಗತ್ತೆ ನಾನು ಆ ತರ ಇರೋದು, ನಾನು ಮಾಡ್ತೀನಿ. ಆ ವಿಡಿಯೋಗೆ ಬಂದು ಯಾರೋ ನನ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು. ನಾನ್ ಜನರಲ್ ಆಗಿ ಅಬ್ಸರ್ವ್ ಮಾಡಿದೀನಿ, ಹೆಣ್ಮಕ್ಳೇ ಜಾಸ್ತಿ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರೆ. ಅದು ನನ್ಗೆ ಅದು ಏನು ಅಂತ ನನ್ಗೆ ಇವತ್ತವರೆಗೂ ಅದನ್ನ ಅರ್ಥನೇ ಆಗ್ತಾ ಇಲ್ಲ. ತುಂಬಾ ಸತಿ ತುಂಬಾ ಜನ ಜೊತೆನೂ ನಾನು ಡಿಸ್ಕಸ್ ಮಾಡಿದೀನಿ ಈ ವಿಷಯನ. ಗಂಡ್ಮಕ್ಳಿಗಿಂತ ಹೆಣ್ಮಕ್ಳುಗಳು ಬಂದು ಕಮೆಂಟ್ ಮಾಡ್ತಾರೆ, ಅವ್ರಿಗೆ ಏನು ಸಂಕಟ ಆಗತ್ತೆ ಅಂತ ನನ್ಗೆ ಇದುವರೆಗೂ ಅರ್ಥನೇ ಆಗಿಲ್ಲ. ನಾನ್ ಮಾಡಿರೋದು ವಿಡಿಯೋ ಗೆಟ್ ರೆಡಿ ವಿತ್ ಮೀ ಮಾಡಿರೋದು, ಯೂಸ್ ಆಗೋದು ಎಲ್ರಿಗೂ ಆಗುತ್ತೆ. ಅದು ಒಂದು ಕಾಸ್ಟ್ಯೂಮ್ ಚೇಂಜ್ ಮಾಡಿಲ್ಲ, ನಾನು ರೆಡಿಯಾಗಿ ಮೇಕಪ್ ಮಾಡ್ಕೊಂಡಿದೀನಿ, ನೀಟಾಗಿದ್ದೀನಿ, ಎಲ್ಲೂನು ನಿಮ್ಗೆ ಏನು ವಲ್ಗರ್ ಅನ್ನೋ ತರದ್ ಏನು ಮಾಡಿಲ್ಲ. ಆ ವಿಡಿಯೋಗೆ ಬಂದು ಕಮೆಂಟ್ ಮಾಡಿದ್ರು. ಸೊ ನಾನು ಸುಮ್ಮನೆ ಇದ್ದೆ, ಬಟ್ ನಂಗೆ ಆ ಕಮೆಂಟ್ ತಡ್ಕೊಳಕ್ಕಾಗದೆ ವಾಪಸ್ ಮಾಡಿದೀನಿ. ಅವಾಗ ಅನ್ಸ್ತು ನನ್ಗೆ, ಏನು ಕೆಟ್ಟದಾಗಿ ಮಾಡ್ದೆ, ಏನು ನಾವು ಇವಾಗ ನಾನು ಸಮಾಜಕ್ಕೆ ಏನು ತುಂಬಾ ಒಳ್ಳೆ ವಿಷಯನೂ ಹೇಳ್ತಿಲ್ಲ, ಅಥವಾ ನನ್ನ ಸಮಾಜಕ್ಕೆ ಕೆಟ್ಟದಾಗೂ ಏನೋ ಕೊಡ್ತಾ ಇಲ್ಲ ಸಂದೇಶ. ನೀವು ಬಂದು ಕಮೆಂಟ್ ಮಾಡ್ತೀರಾ, ಅದೇ ಬೇಡದೆ ಇರೋ ಕಂಟೆಂಟ್ ಮಾಡ್ಕೊಂಡು ಅವ್ರಿಗೆ ಫಾಲೋವರ್ಸ್ ಕಾಯ್ತಾ ಇರ್ತಾರೆ. ಅವ್ರ ನೆಕ್ಸ್ಟ್ ವಿಡಿಯೋ ಏನ್ ಪೋಸ್ಟ್ ಮಾಡ್ತಾರೆ, ಅವ್ರು ಎಲ್ಲ ಹೋಗಿದ್ದಾರೆ, ಏನ್ ಮಾಡ್ತಾರೆ ಎಲ್ಲ ನೀವು ಕಾಯ್ತೀರಾ. ಏನಾಗ್ತಿದೆ ಇಲ್ಲಿ ಅದ್ ಅರ್ಥನೇ ಆಗ್ತದೆ. ಅದೇ ಕಮೆಂಟ್ಸ್ ಅಲ್ಲಿ ಹಾರ್ಟ್ ಬೇರೆ ಹಾಕೊಂಡ್ ಕುತ್ಕೋತಾರೆ. ಅದಕ್ಕೆ ನಾನು ಏನ್ ಅನ್ಕೊಂಡಿದೀನಿ ಅಂದ್ರೆ, ಮೇ ಬಿ ಅವ್ರಿಗೆಲ್ಲ ಕೆಲಸ ಇರಲ್ಲ, ಸೊ ಅದಕ್ಕೆ ಹಂಗ್ ಮಾಡ್ತಾರೆ ಅಂತ. ರೀಸೆಂಟ್ ಆಗಿ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡ್ಬಿಟ್ಟು ಹಾಕ್ದೆ, ಬಟ್ ಏನು ವರ್ಕ್ ಆಗಲ್ಲ. ಅವ್ರು ಕೆಲಸ ಮಾಡೋರು ಮಾಡ್ತಾನೆ ಇರ್ತಾರ, ಅವ್ರ ಮನಸ್ಥಿತಿಗಳು ಆ ತರ ಇದೆ ಅಂತ ಅಂದಾಗ ಅದನ್ನ ನಾವು ಚೇಂಜ್ ಮಾಡಕ್ ಆಗದೇ ಇಲ್ಲ. ಈ ಆಗ್ಲೇ ಹೇಳ್ದಂಗೆ ನೀವು ಅಂದ್ರೆ ಎಷ್ಟೇ ಪ್ರತಿಭೆ ಇದ್ರೂ ಸಿಗದೆ ಇರೋದು ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆಗ್ಬಿಟ್ರೆ ಅವ್ರಿಗೆ ಅವಕಾಶ ಸಿಗತ್ತೆ ಅಂತ. ಬಟ್ ನೀವು ಒಂದು ಅಬ್ಸರ್ವ್ ಮಾಡಿ, ಎಷ್ಟೋ ಸೀರಿಯಲ್ ಸೋತಿರೋದೆ ಅಲ್ಲಿ. ಅಂದ್ರೆ ನೀವು ಅವ್ರು ಫೇಮಸ್ ಇದಾರೆ ಅಂದ್ಬಿಟ್ಟು ಸೀರಿಯಲ್ಗೆ ತಗೊಂಡಾಗ, ಪ್ರತಿಭಾವಂತರನ್ನ ಬಿಟ್ಟಾಗ, ಅವ್ರು ಮಾಡೋ ನಟನೆಗೂ ಜನ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆ ಪಾತ್ರಕ್ಕೆ ಜೀವ ತುಂಬಬೇಕು ಅಂತ. ಈಗ ಅರ್ಪಿತನ್ನ ಪ್ರಿಯನ್ ಪಾತ್ರದಲ್ಲಿ ಎಷ್ಟೇ ಬೈಕೊಂಡ್ರು ಕೂಡ ಪ್ರಿಯನ್ ಪಾತ್ರ ಕರೆಕ್ಟ್ ಆಗಿದೆ. ಅದು ಆ ಪ್ರಿಯನ್ ಪಾತ್ರಕ್ಕೆ ಏನ್ ಬೇಕೋ ಅರ್ಪಿತ ಅದ್ ಮಾಡ್ತಾ ಇದಾರೆ. ಸೊ ಅದನ್ನ ಎಲ್ರು ಮಾಡಕ್ ಆಗಲ್ಲ ಅಲ್ವಾ? ಅದಂತೂ ಖಂಡಿತ. ನಾನು ಅಂತಲ್ಲ, ಎಷ್ಟೊಂದ್ ಜನ ಆರ್ಟಿಸ್ಟ್ಗಳು ಇದಕ್ಕೆ ಅಂತ ಪ್ರಿಪೇರ್ ಆಗಿರ್ತಾರೆ ಅಲ್ವಾ, ಕಲ್ತಿರ್ತಾರೆ, ಎಷ್ಟು ಕಷ್ಟಪಟ್ಟಿರ್ತಾರೆ, ಪ್ರಿಪ್ರೇಷನ್ ಎಷ್ಟಿರುತ್ತೆ. ಒಂದ್ ಆಕ್ಟಿಂಗ್ ಸ್ಕೂಲ್ಗೆ ಹೋಗಿರ್ಲಿ, ಥಿಯೇಟರ್ ಎಕ್ಸ್ಪೀರಿಯನ್ಸ್ ಆಗಿರ್ಲಿ, ಎಷ್ಟು ಕಷ್ಟಪಟ್ಟಿರ್ತಾರೆ, ನಾಟಕಗಳು ಮಾಡಿರ್ತಾರೆ, ಎಷ್ಟು ಎಕ್ಸ್ಪೀರಿಯನ್ಸ್ ಇರುತ್ತೆ. ಅವ್ರಿಗೆಲ್ಲ ಆಪರ್ಚುನಿಟಿ ಸಿಗದೆ ಇರುವಾಗ, ಅಲ್ಲ ಇವಾಗ ಸೋಷಿಯಲ್ ಮೀಡಿಯಾ ಅಲ್ಲಿ ಇರೋರ್ಗೆ ಆಪರ್ಚುನಿಟಿ ಸಿಗೋದು ಬೇಜಾರಿಲ್ಲ, ಎಲ್ಲರಿಗೂ ಅವ್ರ ಟ್ಯಾಲೆಂಟ್ ಸಿಕ್ಲಿ ಖುಷಿನೇ. ಬಟ್ ಆದ್ರೆ ಇಂಥವ್ರಿಗೆ ಸಿಗದೆ ಇರುವಾಗ ಅದು ಬೇಜಾರಾಗತ್ತೆ ಜಾಸ್ತಿ. ಅಂದ್ರೆ ಕೆಪಾಸಿಟಿ ಇರೋರಿಗೆ ಸಿಕ್ಕಿಲ್ಲ ಅಂದಾಗ ಅದು ಆಬ್ವಿಯಸ್ಲಿ ಸ್ವಲ್ಪ ನೋವಾಗತ್ತೆ. ಅರ್ಪಿತನ್ ಬಗ್ಗೆ ಒಂದಷ್ಟು ಕ್ಯೂರಿಯಾಸಿಟಿ ಇದೆ. ಸೀರಿಯಲ್ ನಲ್ಲಿ ನೋಡಿರೋದ್ರಿಂದ ಅರ್ಪಿತಾ ರಿಯಲ್ ಆಗಿ ಹೇಗೆ ಅಂತ. ಅರ್ಪಿತಂಗೆ ಏನಾದ್ರು ಟಚ್ ಇದೆಯಾ ಕ್ಯಾರೆಕ್ಟ್ರು? ಆತರ ಏನಿಲ್ಲ, ಜಾಸ್ತಿ ಮಾತಾಡ್ತೀನಿ ಅಷ್ಟೇ. ಪ್ರಿಯನ್ ತರಾನೇ ಪಟ 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 ಅಂತ ಮಾತಾಡ್ತಿರ್ತೀನಿ ಯಾವಾಗ್ಲೂ. ಅದು ಪ್ರಿಯನ್ಗೂ ಅರ್ಪಿತಂಗೂ ಏನ್ ಅಷ್ಟೊಂದು ಕನೆಕ್ಷನ್ ಏನಿಲ್ಲ. ಹಿಂಗೆ ಮಾತಾಡ್ತಿರ್ತೀನಿ, ಸುಮ್ನೆ ಇರಕ್ಕಂತೂ ಖಂಡಿತ ಆಗಲ್ಲ ನನ್ಗೆ. ಯಾವಾಗ್ಲೂ ಮಾತಾಡ್ತಿರ್ತೀನಿ, ವಟ ವಟ ಅಂತಾನೆ ಇರ್ಬೇಕು. ಮತ್ತೆ ಎಲ್ಲಾರು ಇಷ್ಟ, ಫ್ರೆಂಡ್ಸ್ ಇಷ್ಟ, ಜಾಸ್ತಿ ಜನ ಇರ್ಬೇಕು ಜೊತೆಗೆ. ಅಂದ್ರೆ ಅದ್ ಯಾವ ತರ ಆಗತ್ತೆ ಅಂತ ಅಂದ್ರೆ, ಅದ ಹಂಗೆ ಇರ್ಬೇಕು. ಈಗ ನಾವುಗಳು ಸ್ಟೋರಿ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ತೀವಿ ಅಂತಂದ್ರೆ, ನೋಡಿ ತೆರೆ ಮೇಲೆ ಕಿತ್ತಾಡ್ತಾರೆ, ಹೊರಗಡೆ ಎಷ್ಟು ಚೆನ್ನಾಗಿದ್ದಾರೆ ಇವರು ಅಂತ ಪಾಸಿಟಿವ್ ಆಗಿ ಮಾಡ್ತೀವಿ. ಅಂದ್ರೆ ಪಾತ್ರನೇ ಬೇರೆ, ಅವರು ಅಂದ್ರೆ ಆಫ್ ದಿ ಕ್ಯಾಮ್ರಾ ಇದು ಇವ್ರು ಇಷ್ಟು ಚೆನ್ನಾಗಿದ್ದಾರೆ ಅಂತ. ಸೊ ಅವಾಗ ಅಟ್ಲೀಸ್ಟ್ ಜನಕ್ಕೆ ಏನ್ ಅನ್ಸುತ್ತೆ, ನೆಗೆಟಿವ್ ಅನ್ಸಲ್ಲ ಆ ಪಾತ್ರಗಳು. ಅದು ಹೌದು ಕೂಡ. ಹೇಗಿರುತ್ತೆ ಹಾಗಾದ್ರೆ ಶೂಟಿಂಗ್ ಸ್ಪಾಟ್ ಅಲ್ಲಿ ನೀವುಗಳು ಬ್ರೇಕ್ ಸಿಕ್ತಾಗ? ಎಷ್ಟು ಮಜಾ ಮಾಡ್ತಿರ್ತೀವಿ ಅಂದ್ರೆ ತುಂಬಾ ಚೆನ್ನಾಗಿರ್ತೀವಿ. ಆ ಪಾತ್ರಗಳು ಅಂತ ಬಂದಾಗ, ಸೀನು ಅಂತ ಬಂದಾಗ ನಮ್ಗೆ ಏನಿರುತ್ತೆ ಅದನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಅದೇ ಹೇಳಿದ ರೀಸೆಂಟ್ ಆಗಿ ಸರಿ ಆಯ್ತು, ತುಂಬಾ ಮೇಲೆ ಕೆಂಡ ಕಾಡ್ತಿದಾರೆ, ಒಂದಿಷ್ಟು ರೀಲ್ಸ್ ಗಳು ಮಾಡಿದ್ರೆ ಸಮಾಧಾನ ಮಾಡೋಣ ಅಂತ ರೀಲ್ಸ್ ಮಾಡಿದ್ರೆ ಅದಕ್ಕೂ ಕಮೆಂಟ್, ಈಗ ಯಾಕೆ ಇವಳನ್ನ ಸೇರಿಸ್ಕೊಂಡಿದ್ದೀರಾ, ಇವಳನ್ನ ಯಾಕೆ ಇವಳನ್ನ ಬಿಟ್ಬಿಟ್ ಮಾಡಿ, ಇವಳು ಸರಿ ಇಲ್ಲ, ಇವಳು ಬೇಡ ಅಂತೆಲ್ಲ ಅದಕ್ಕೂ ಕಮೆಂಟ್ ಮಾಡಿದಾರೆ. ಗ್ರಾಜುಯಲಿ ಸರಿ ಹೋಗುತ್ತೆ, ಅವರು ನೋಡ್ತಾ ನೋಡ್ತಾ. ಅದೇ ನೆಕ್ಸ್ಟ್ ಇನ್ನೇನು ಪಾತ್ರ ಹೇಗ್ ಬದಲಾಗತ್ತೆ ಆ ತರ ಹೋಗುತ್ತೆ. ಈ ಆಚೆ ಹೋದಾಗ ಯಾರಾದ್ರೂ ಬೈದಿರೋದುಂಟಾ? ಬೈಸ್ಕೊಂಡಿದೀನಿ. ಯಾವ ತರ? ಈಗ ರೀಸೆಂಟ್ ಆಗಿ ನಾನು ಊರ್ಗ್ ಹೋಗಿದ್ದೆ.
ಸೊ ವಾಪಸ್ ಬರ್ಬೇಕಾದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ನಾನು ಮಾಸ್ಕ್ ಹಾಕೊಂಡೇ ಹೋಗ್ತಿದ್ದೀನಿ, ಯಾಕೆ ಬೇಕು? ಅದಕ್ಕೋಸ್ಕರ ಅಂದ್ಬಿಟ್ಟು ಫುಲ್ ಶೆಕೆ ಅಲ್ವಾ ಇವಾಗ, ಸ್ವೆಟ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಮಾಸ್ಕ್ ಹಿಂಗ್ ತೆಗ್ದೆ. ಅವ್ರ ಯಾವ ಗ್ಯಾಪ್ ಅಲ್ಲಿ ನನ್ನ ನೋಡಿದಾರೆ ಗೊತ್ತಿಲ್ಲ, ನನ್ ಹೊಡೆದು ಹಿಂದ್ಗಡೆಯಿಂದ ಬಂದು ಅಂದ್ರೆ ಸ್ವಲ್ಪ ಜೋರಾಗೆ ಹೊಡೆದ್ರು. ನಿಂಗ್ ಗೊತ್ತಾಗಲ್ಲ, ಮನೆ ಹಾಳು ಮಾಡ್ತಾ ಇದೆಯಲ್ವಾ, ಎಲ್ಲಿಂದ ಕಲ್ತಿದ್ಯಾ ಕೆಟ್ಟಿ, ನಿಮ್ಮ ಅಮ್ಮನ ಮಾತು ಕೇಳ್ಬೇಡ ನೀನು ಅಂತ ಫುಲ್ ಸೀರಿಯಸ್ ಆಗಿದ್ದಾರೆ. ಆಮೇಲೆ ಆಂಟಿ ಅದು ಕ್ಯಾರೆಕ್ಟರ್ ಅಷ್ಟೇ, ಏನು ಅನ್ಕೋಬೇಡಿ ಅಂತ ನಾನು ಅಲ್ಲಿಂದ ಹೋದೆ. ಆಗತ್ತೆ ಈ ತರ. ಆಮೇಲೆ ಇನ್ನೂ ಒಂದಿಬ್ರು ಯಾರೋ ಸಿಕ್ದವ್ರು ಹೇಳಿದ್ರು, ಎಷ್ಟು ಕೆಟ್ಟ ಬುದ್ಧಿ ಮಾಡ್ತೀರಾ, ನಿಮ್ಗೇನು ಅನ್ಸಲ್ವಾ, ಸ್ವಲ್ಪ ಒಳ್ಳೆಯವ್ರ ತರ ಇರಿ, ನಿಮ್ಗೇನ್ ಬಂದಿರೋದು ರೋಗ, ಕ್ಯಾರೆಕ್ಟರ್ ಎಂಡ್ ಆಫ್ ದಿ ಡೇ ಏನು ಮಾಡಕ್ಕಾಗಲ್ಲ. ನಗು ಬರುತ್ತಾ ಹೇಗೆ ಆ ಟೈಮಲ್ಲಿ? ಒಂದೊಂದ್ಸತಿ ನಂಗೆ ಏನ್ ರಿಯಾಕ್ಟ್ ಮಾಡ್ಬೇಕು ಗೊತ್ತಾಗಲ್ಲ. ಬಟ್ ಅದು ಅವ್ರ ಒಪಿನಿಯನ್. ಅಂದ್ರೆ ಅವರ ಆ ಸೀರಿಯಲ್ನ ಅಷ್ಟು ಇಂಟ್ರೆಸ್ಟ್ ಆಗಿ ನೋಡ್ತಿದ್ದಾರೆ. ಆಮೇಲೆ ನಾನ್ ಬರಕ್ ಮುಂಚೆ ಅವ್ರ ಆ ಪಾತ್ರಗಳನ್ನೆಲ್ಲ ತುಂಬಾ ಇಷ್ಟಪಟ್ಬಿಟ್ಟಿದ್ದಾರೆ. ಪ್ರತಿಯೊಂದು ಪಾತ್ರ ಅವ್ರು ತುಂಬಾ ಪರ್ಸನಲ್ ಆಗಿ ಇಷ್ಟಪಟ್ಬಿಟ್ಟಿದ್ದಾರೆ. ಹಂಗಾಗಿ ಆಬ್ವಿಯಸ್ಲಿ ಅವ್ರಿಗೆಲ್ಲ ತೊಂದರೆ ಆಗ್ತಿದೆ ಅಂತ ಅಂದಾಗ ಅವ್ರಿಗೆ ಕೋಪ ಬರೋದ್ ಸಹಜನೇ.